ವೀಕ್ಷಕರೇ, ಇತ್ತೀಚಿನ ದಿವಸಗಳಲ್ಲಿ ಈ ಚಿನ್ನ ಬೆಳ್ಳಿಯ ರೇಟನ್ನು ಕೇಳೋದಕ್ಕೆ ಭಯ ಆಗ್ತಿದೆ. ಏಕೆಂದ್ರೆ ಅವು ದಿನೇ ದಿನೇ ಅಷ್ಟೊಂದು ವೇಗವಾಗಿ ಏರಿಕೆ ಆಗ್ತಿದ್ದಾವೆ. ಅಷ್ಟೇ ಅಲ್ಲ, ಕೆಲವೇ ತಿಂಗಳು ಹಿಂದೆ 80 ರಿಂದ 85 ರೂಪಾಯಿ ಇದ್ದಂತ ಬೆಳ್ಳಿ ಇವತ್ತು 1 ಗ್ರಾಮ್ಗೆ 400 ರೂಪಾಯಿನ ದಾಟಿ ಮುನ್ನುಗ್ತಾ ಇದೆ. ಹೌದು, ಈ ಬೆಳ್ಳಿ ಒಂದ್ ಕಾಲದಲ್ಲಿ ಕೈಗೆಟುಕುವಂತ ಬೆಲೆಯಲ್ಲಿ ಸಿಕ್ತಿತ್ತು. ಆದ್ರೆ ಈಗ ಇದು ದಿನೇ ದಿನೇ ಚಿನ್ನಕ್ಕೆ ಸವಾಲನ್ನ ಎಸ್ತು ಜಂಪ್ ಆಗ್ತಿದೆ. ಈಗ ಏರಿಕೆ ಆಗಿರುವಂತ ಬೆಳ್ಳಿಯ ರೇಟನ್ನ ಕೇಳಿದ್ರೆ ನೀವು ನಿಜಕ್ಕೂ ಒಂದು ಕ್ಷಣ ಬೆರಗಾಗ್ತೀರಾ. ಇವತ್ತು 1 ಕೆಜಿ ಬೆಳ್ಳಿಗೆ ಬರೋಬ್ಬರಿ 4 ಲಕ್ಷಕ್ಕಿಂತನೂ ಕೂಡ ಜಾಸ್ತಿ ಇದೆ. ಇಲ್ಲಿಂದ 1 ವರ್ಷದ ಕೆಳಗೆ 1 ಕೆಜಿ ಬೆಳ್ಳಿಯ ರೇಟ್ ಸುಮಾರು 90 ರಿಂದ 95 ಸಾವಿರ ರೂಪಾಯಿ ಮಾತ್ರ ಇತ್ತು. ವೀಕ್ಷಕರೇ, ನಮ್ಮ ದೇಶದಲ್ಲಿ ಬೆಳ್ಳಿಯನ್ನ ಉತ್ಪಾದನೆ ಮಾಡುವ ಹಾಗೆ ವಿಶ್ವದ ಇತರೆ ಅನೇಕ ದೇಶಗಳಲ್ಲೂ ಕೂಡ ಬೆಳ್ಳಿಯನ್ನ ಹೊರತೆಗೆಯಲಾಗುತ್ತೆ. ಒಂದು ವರದಿ ಪ್ರಕಾರ ಇವತ್ತು ವಿಶ್ವದ 65% ರಷ್ಟು ಗ್ಲೋಬಲ್ ಸಿಲ್ವರ್ ಸಪ್ಲೈ ಚೀನಾ ದೇಶವೊಂದರಿಂದನೇ ಬರುತ್ತೆ. ಚೀನಾ ದೇಶ ಮಾತ್ರವಲ್ಲದೆ ಆಸ್ಟ್ರೇಲಿಯಾ, ಮೆಕ್ಸಿಕೋ, ಬೊಲಿವಿಯಾ ಹಾಗೂ ಅಮೆರಿಕ ದೇಶಗಳಲ್ಲೂ ಕೂಡ ಬೆಳ್ಳಿಯ ಉತ್ಪಾದನೆ ನಡೆಯುತ್ತೆ. 2024ರಲ್ಲಿ ಇವಿಷ್ಟು ದೇಶಗಳಲ್ಲಿ ಬೆಳ್ಳಿಯ ಉತ್ಪಾದನೆಯ ರೇಷಿಯೋ ಅತ್ಯಧಿಕ ಪ್ರಮಾಣದಲ್ಲಿತ್ತು. 2025ರಲ್ಲಿ ಮೆಕ್ಸಿಕೋ ಹಾಗೂ ರೂಸ್ ದೇಶಗಳಲ್ಲಿ ಇದರ ಸಪ್ಲೈ ಜೋರಾಗಿತ್ತು. ಈ ರೂಸ್ ದೇಶಗಳು ಅಂದ್ರೆ ರಷ್ಯಾ, ಯುಕ್ರೇನ್, ಬೆಲಾರಸ್ ಭಾಗಗಳು. ಆದ್ರೆ ಪೆರು ಮತ್ತು ಇಂಡೋನೇಷ್ಯಾಗಳಲ್ಲಿ ಇದರ ಸಪ್ಲೈ ಕಡಿಮೆ ಆಯಿತು. ಆದ್ರೆ ಇವೆಲ್ಲ ದೇಶಗಳು ಸೇರಿ ಒಂದು ಚೀನಾ ದೇಶ ಉತ್ಪಾದನೆ ಮಾಡಿ ಸಪ್ಲೈ ಮಾಡುವಷ್ಟು ಬೆಳ್ಳಿಯನ್ನ ಇವು ಉತ್ಪಾದನೆ ಮಾಡಿ ರಫ್ತು ಮಾಡ್ತಾ ಇರಲಿಲ್ಲ. ಈ ವರ್ಷದ ಜನವರಿ 1ರಿಂದ ಚೀನಾ ದೇಶ ಹಲವು ಕಾರಣಗಳಿಗಾಗಿ ತನ್ನ ಬೆಳ್ಳಿ ರಫ್ತನ್ನ ಭಾರತಕ್ಕೆ ಕಳಿಸುವಲ್ಲಿ ಬಿಗಿ ಮಾಡಿರೋದ್ರಿಂದ ಭಾರತದಲ್ಲಿ ಇದ್ದಕ್ಕಿದ್ದಂತೆ ಬೆಳ್ಳಿಯ ದರ ದಿನಕ್ಕೊಂದು ಸ್ವರೂಪವನ್ನು ಪಡೆದು ಮುನ್ನುಗ್ತಾ ಇದೆ. ಹಾಗಂತ ಇಲ್ಲಿ ಬೆಳ್ಳಿಗೆ ಇರುವಂತ ಡಿಮ್ಯಾಂಡ್ ಹಾಗೂ ಅದರ ಮಾರಾಟ ಏನು ಕಡಿಮೆ ಆಗಿಲ್ಲ. ಇಷ್ಟೊಂದು ರೇಟ್ ಇದ್ರೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ಬೆಳ್ಳಿಯನ್ನ ಖರೀದಿ ಮಾಡೋರ ಸಂಖ್ಯೆನೇ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ಆದ್ರೆ ಚೀನಾದಿಂದ ಬರ್ತಾ ಇದ್ದಂತ ದೊಡ್ಡ ಪ್ರಮಾಣದ ಸಿಲ್ವರ್ ಸಪ್ಲೈ ನಮ್ಗೆ ಸಿಗದೆ ಇರೋದ್ರಿಂದ ಅದರ ಕ್ವಾಂಟಿಟಿ ನಮ್ಮಲ್ಲಿ ಕಡಿಮೆ ಇದೆ. ಹೀಗಾಗಿ ಅದರ ಬೆಲೆ ಮತ್ತು ಬೇಡಿಕೆಯಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಆಗಿರೋದು. ಈ ಸೀಸಾ ಅಥವಾ ಕಾಪರ್ನ ನಿಕ್ಷೇಪಗಳಲ್ಲೇ ಈ ಬೆಳ್ಳಿಯನ್ನ ಹೊರತೆಗೆಯೋದು ಹಾಗೂ ಕೆಲವು ಸಲ ಚಿನ್ನದ ಗಣಿಗಳಿಂದನೂ ಕೂಡ ಬೆಳ್ಳಿಯನ್ನ ಹೊರತೆಗಿತಾರೆ. ವಿಶ್ವದಲ್ಲಿ ಅತಿ ಹೆಚ್ಚು ಬೆಳ್ಳಿ ಸಿಗುವಂತ ದೇಶ ಅಂದ್ರೆ ಅವು ಮೆಕ್ಸಿಕೋ, ಚೀನಾ, ಪೆರು, ಬೊಲಿವಿಯಾ ಹಾಗೂ ಚಿಲಿ ದೇಶಗಳು. ಹೀಗಿರುವಾಗ ಈಗ ರೀಸೆಂಟ್ ಆಗಿ ಕೆಲವೊಂದಷ್ಟು ರಾಜಕೀಯ ಕಾರಣದಿಂದಾಗಿ ಚೀನಾ ದೇಶ ಸಿಲ್ವರ್ ಸಪ್ಲೈಯನ್ನ ತಡೆ ಹಿಡಿದು ಭಾರತಕ್ಕೆ ಸಮಸ್ಯೆಯನ್ನ ತಂದು ತಮಾಷೆಯನ್ನ ನೋಡ್ತಿದೆಯಾ? ತಾನು ಈ ರೀತಿ ಮಾಡೋದ್ರಿಂದ ಅದರ ಡಿಮ್ಯಾಂಡ್ ಹೆಚ್ಚಾಗಿ ಅದ್ರ ಜೊತೆ ರೇಟ್ ಕೂಡ ಜಾಸ್ತಿಯಾಗಿ ಭಾರತೀಯರು ಪರದಾಡುವಂತಾಗ್ಲಿ ಅನ್ನೋದು ಇದರ ಉದ್ದೇಶ ಇರಬಹುದಾ? ಚೀನಾ ದೇಶದಲ್ಲೂ ಕೂಡ ಬೆಳ್ಳಿಯ ರೇಟ್ ಭಾರತಕ್ಕಿಂತನೂ ಕೂಡ 17% ಜಾಸ್ತಿಯಾಗಿದೆ. ಈ ಚೀನಾ ದೇಶ ಬೆಳ್ಳಿಯ ಉತ್ಪಾದನೆ ಹಾಗೂ ಪೆಪ್ಪರ್ ಟ್ರೇಡಿಂಗ್ ನಲ್ಲಿ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮಾರುಕಟ್ಟೆ ವಿಸ್ತಾರವನ್ನ ಹೊಂದಿದೆ. ಈ ಚೀನಾ ದೇಶ ಏನಾದರೂ ಬೆಳ್ಳಿಯನ್ನ ಇದೇ ರೀತಿ ಇನ್ನೂ ಕೂಡ 1 ವರ್ಷ ಕೊಡೋದನ್ನು ನಿಲ್ಲಿಸಿದ್ರೆ ಭಾರತೀಯ ಚಿನ್ನದ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ದರ ಇನ್ನೂ ಕೂಡ ಕೈಗೆ ಸಿಗದಷ್ಟು ಮೇಲಕ್ಕೆ ಹೋಗಿ ಅದನ್ನ ಖರೀದಿ ಮಾಡೋರಿಗೆ ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ಡುತ್ತೆ. ವೀಕ್ಷಕರೇ, ಇವತ್ತು ನಾವು ಬೆಳ್ಳಿ ಹಾಗೂ ಅದರ ಏರಿಕೆ ಬಗ್ಗೆ ಮತ್ತು ಅದರಿಂದ ಉಂಟಾಗುವಂತ ಪರಿಣಾಮಗಳ ಬಗ್ಗೆ ಕುರಿತು ಚರ್ಚೆ ಮಾಡೋಣ. ನಾವಿಲ್ಲಿ ನಿಮ್ಗೆ ಯಾವುದೇ ತರಹದ ಸಲಹೆಯನ್ನ ಕೊಡ್ತಿಲ್ಲ. ಇದು ಈವರೆಗಿನ ಬೆಳವಣಿಗೆಗಳ ವರದಿಗಳ ಅಪ್ಡೇಟ್ ಮಾತ್ರ. ಈ ಒಂದು ವಿಡಿಯೋ ನೋಡಿದ ನಂತರ ನೀವು ಬೆಳ್ಳಿಯನ್ನ ಖರೀದಿ ಮಾಡ್ಬೇಕಾ ಅಥವಾ ನಿಮ್ ಹತ್ರ ಇರುವಂತಹ ಹಳೆ ಬೆಳ್ಳಿಯನ್ನ ಮಾರಾಟ ಮಾಡ್ಬೇಕಾ ಅಂತ ನಿರ್ಧಾರ ನಿಮಗ್ ಬಿಟ್ಟಿದ್ದು. ವೀಕ್ಷಕರೇ, ಈ ಚಿನ್ನದ ರೇಟ್ ಕಳೆದ ವರ್ಷದಿಂದ ಈ ವರ್ಷಕ್ಕೆ ಸುಮಾರು 300% ಕೂಡ ಹೆಚ್ಚು ಏರಿಕೆಯಾಗಿದೆ. ಕಳೆದ 1 ತಿಂಗಳಲ್ಲಿ ಇದು 60% ರಷ್ಟು ಜಾಸ್ತಿಯಾಗಿದೆ. ಪರಿಸ್ಥಿತಿ ಏನಾದರೂ ಇದೇ ರೀತಿ ಮುಂದುವರೆದರೆ ಇದು ಇನ್ನೂ ಕೂಡ ಮುಂದೆ ಯಾವ ಹಂತಕ್ಕೆ ಹೋಗಿ ರೀಚ್ ಆಗುತ್ತೋ ಗೊತ್ತಿಲ್ಲ. ಇವತ್ತಿನ ದಿನಗಳಲ್ಲಿ ಬೆಳ್ಳಿಗೂ ಕೂಡ ಚಿನ್ನಕ್ಕೆ ಇರುವಂತ ಮಹತ್ವ ಬಂದಿದೆ. ಇನ್ಮೇಲೆ ನಾವು ಬೆಳ್ಳಿಯನ್ನ ಕಡೆಗಣಿಸುವ ಹಾಗೆ ಇಲ್ಲ. ಈ ಬೆಳ್ಳಿಯನ್ನ ಸ್ಟ್ರಾಟಜಿಕ್ ಮೆಟಲ್ ಅಂತ ಕರೆಯಲಾಗುತ್ತೆ. ಈ ಹಿಂದೆ ಬೆಳ್ಳಿಯ ಲೋಟ, ಬೆಳ್ಳಿಯ ಬಟ್ಟಲು, ಬೆಳ್ಳಿಯ ಕಾಲ್ಗೆಜ್ಜೆ ಹಾಗೂ ಬೆಳ್ಳಿ ಕಾಲುಂಗುರಗಳನ್ನ ಹೆಚ್ಚಾಗಿ ಯಾರು ಕೂಡ ಖರೀದಿ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಇದರ ಬೇಡಿಕೆ ಹಾಗೂ ಬೆಲೆ ಎರಡೂ ಕೂಡ ಹೆಚ್ಚಾಗಿರೋದ್ರಿಂದ ಬೆಳ್ಳಿಯ ಈ ಎಲ್ಲಾ ವಸ್ತುಗಳು ಕೂಡ ಜನ ಅಂಗಡಿಗಳಲ್ಲಿ ಖರೀದಿ ಮಾಡುವಂತ ಬದಲು ಮಾರೋದಕ್ಕೆ ಮುಗಿ ಬೀಳುವಂತ ಸ್ಥಿತಿ ನಿರ್ಮಾಣವಾಗಿದೆ. ಚೀನಾ ದೇಶ ಏನಾದರೂ ಇದೇ ರೀತಿ ತನ್ನ ನಿರ್ಬಂಧವನ್ನ ಮುಂದುವರಿಸಿದ್ರೆ ಅದರಿಂದ ಸಾಕಷ್ಟು ತೊಂದರೆ ಉಂಟಾಗಲಿದೆ. ಇದೇ ಕಾರಣಕ್ಕೆ ಅಮೆರಿಕದ ಎಲಾನ್ ಮಸ್ಕ್ ತರಹದ ಉದ್ಯೋಗಿಗಳಿಗೆ ಮತ್ತು ಕೆಲವೊಂದು ತಾಂತ್ರಿಕ ವಲಯದ ವ್ಯವಹಾರಗಳಿಗೆ ಸಮಸ್ಯೆ ಶುರುವಾಗುತ್ತೆ. ಈ ವರ್ಷದ ಜನವರಿಯಿಂದ ಚೀನಾ ತನ್ನ ಸಿಲ್ವರ್ ಸಪ್ಲೈ ಬಗ್ಗೆ ತೆಗೆದುಕೊಂಡಂತ ಕಠಿಣ ನಿರ್ಧಾರದ ಬಗ್ಗೆ ಎಲಾನ್ ಮಸ್ಕ್ ಈ ರೀತಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅವ್ರ ಪ್ರಕಾರ ಚೀನಾದ ಈ ಒಂದು ನಡೆ ಸರಿಯಾದದಲ್ಲ. ಈ ಬೆಳ್ಳಿ ಸಾಕಷ್ಟು ಇಂಡಸ್ಟ್ರಿಯಲ್ ಪ್ರಕ್ರಿಯೆಗಳಿಗೆ ಅತ್ಯವಶ್ಯಕವಾಗಿ ಬೇಕಾದಂತ ಒಂದು ಲೋಹ. ಇದರ ಸಪ್ಲೈ ಮೇಲೆ ಚೀನಾ ಬಿಗಿ ಅಥವಾ ತಡೆನ ತಂದ್ರೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಇವರು ಈ ರೀತಿ ನಿರ್ಬಂಧ ಹೇರಿರೋದನ್ನ ನಾನು ಇಷ್ಟಪಡೋದಿಲ್ಲ ಅಂತ ಮಸ್ಕ್ ಹೇಳಿದ್ದಾರೆ. ಈ ಮಸ್ಕ್ ರವರ ಟೆಸ್ಲಾ ಕಾರ್ ಒಂದು ಎಲೆಕ್ಟ್ರಿಕ್ ವಾಹನ, ಅದು ಬ್ಯಾಟರಿ ಚಾಲಿತ ವಾಹನ. ಇಂಥ ಕಾರುಗಳ ತಯಾರಿಗೆ ಬೆಳ್ಳಿಯ ಅಗತ್ಯ ಇದೆ. ಸ್ವತಃ ಚೀನಾ ಕೂಡ ಇಂಥ ವಿದ್ಯುತ್ ಚಾಲಿತ ಕಾರುಗಳಿಗೆ ಅತಿ ದೊಡ್ಡ ಮಾರುಕಟ್ಟೆ. ತನ್ನ ಈ ಒಂದು ನಡೆಯಿಂದ ಅದಕ್ಕೂ ತೊಂದರೆ ಆಗೋದಿಲ್ವಾ? ಯಾಕೆಂದ್ರೆ ಚೀನಾದ BYD ಕಾರುಗಳ ಸೇಲ್ಸ್ ವಿಶ್ವಾದ್ಯಂತ ಟೆಸ್ಲಾ ಕಾರುಗಳನ್ನು ಕೂಡ ಹಿಂದಿಕ್ಕಿ ಮುನ್ನುಗ್ಗಿದೆ. ಎಲ್ಲಾ ಕಂಪನಿಗಳ ಎಲೆಕ್ಟ್ರಿಕ್ ಕಾರುಗಳಲ್ಲಿ ಬೆಳ್ಳಿಯ ಬಳಕೆ ಇದ್ದೇ ಇರುತ್ತೆ. ವಿಶ್ವದ ಎಲ್ಲಾ ವಿದ್ಯುತ್ ಚಾಲಿತ ಕಾರುಗಳ ಬ್ಯಾಟರಿಯ ಅತಿ ದೊಡ್ಡ ಸಪ್ಲೈಯರ್ ದೇಶ ಈ ಚೀನಾನೇ. ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳ್ಳಿಯನ್ನ ಬಳಕೆ ಮಾಡ್ತಾರೆ.
ಯಾವುದೇ ಒಂದು ಸಾಧಾರಣ ಎಲೆಕ್ಟ್ರಿಕ್ ವಾಹನದಲ್ಲಿ ಕನಿಷ್ಠ 25 ಗ್ರಾಂನಷ್ಟು ಬೆಳ್ಳಿಯನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಇಂಥ ದೊಡ್ಡ ಗಾತ್ರದ ಕಾರುಗಳಲ್ಲಿ ಇದರ ಪ್ರಮಾಣ 50 ಗ್ರಾಂಗಿಂತ ಕೂಡ ಹೆಚ್ಚಿರುತ್ತೆ. ಈಗ ಇಲ್ಲಿ ಉದ್ಭವ ಆಗುವಂತ ಪ್ರಶ್ನೆ ಏನು ಅಂದ್ರೆ, ಬೆಳ್ಳಿಯ ರೇಟ್ ಇದೇ ರೀತಿ ಹೆಚ್ಚಾಗ್ತಾ ಹೋದಲ್ಲಿ ಅದನ್ನ ಬಳಸಿ ತಯಾರು ಮಾಡುವಂತ ಬ್ಯಾಟರಿಗಳನ್ನ ಒಳಗೊಂಡಂತ ಇಂಥ ಎಲೆಕ್ಟ್ರಿಕ್ ಗಾಡಿಗಳ ರೇಟ್ ಕೂಡ ಅದಕ್ಕೆ ತಕ್ಕ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು. ಇವತ್ತು ಪ್ರಪಂಚಾದ್ಯಂತ ಎಲೆಕ್ಟ್ರಿಕ್ ವಾಹನಗಳು ಅತಿ ಹೆಚ್ಚಾಗಿ ಸೇಲ್ಸ್ ಆಗೋದಕ್ಕೆ ಕಾರಣ ಅವುಗಳ ಕ್ವಾಲಿಟಿ, ಸರ್ವಿಸ್ ಹಾಗೂ ಕಡಿಮೆ ರೇಟ್ಗೆ ಅವು ಸಿಗ್ತಾ ಇರೋದ್ರಿಂದ. ಈಗ ಬೆಳ್ಳಿಯ ರೇಟ್ ಹೆಚ್ಚಾಗೋದ್ರ ಮೂಲಕ ಇಂಥ ವಾಹನಗಳ ಬೆಲೆ ಕೂಡ ಅದರಂತೆಯೇ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇ ಅಲ್ಲ, ಎಷ್ಟೋ AI ಟೆಕ್ನಾಲಜಿಗಳಲ್ಲಿ ಬಳಸುವಂತ ಡೇಟಾ ಡ್ರೈವರ್ ಚಿಪ್ಗಳು, ಸರ್ಕ್ಯೂಟ್ ಬೋರ್ಡ್ ಮತ್ತು ಹೈಟೆಕ್ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲೂ ಕೂಡ ಬೆಳ್ಳಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಾಮಾನ್ಯವಾಗಿಯೇ ಬಳಕೆ ಮಾಡಲಾಗುತ್ತೆ. ಇತ್ತೀಚೆಗಂತೂ ಸೋಲಾರ್ ಪ್ಯಾನೆಲ್ಗಳಲ್ಲೂ ಕೂಡ ಬೆಳ್ಳಿಯನ್ನ ಬಳಕೆ ಮಾಡ್ತಿದ್ದಾರೆ. ಇದೆಲ್ಲ ಕಾರಣಗಳಿಂದ ಬೆಳ್ಳಿಯ ದರದಲ್ಲಿ ಆಗ್ತಿರುವಂತಹ ಏರಿಕೆ ಕೂಡ ಸಾಕಷ್ಟು ಬೇರೆ ಬೇರೆ ವಲಯಗಳಲ್ಲೂ ಕೂಡ ತೊಂದರೆ ಉಂಟುಮಾಡುವಂತ ಸಾಧ್ಯತೆ ಜಾಸ್ತಿನೇ ಕಾಣಿಸ್ತಿದೆ. ಬೆಳ್ಳಿಯ ರೇಟ್ ಹೆಚ್ಚಾಗ್ತಾ ಇರೋದಕ್ಕೆ ಸಾಕಷ್ಟು ವಲಯಗಳಲ್ಲಿ ಅದರ ಬಳಕೆಯನ್ನು ಕೂಡ ಕಡಿಮೆ ಮಾಡಬಹುದಾದ್ರೂ ಇದರಿಂದ ಅವನ್ನ ಬಳಸಿ ತಯಾರು ಮಾಡುವಂತಹ ವಸ್ತುಗಳ ಗುಣಮಟ್ಟ ಹಾಗೂ ಅವುಗಳ ಕಾರ್ಯಕ್ಷಮತೆಯಲ್ಲಿ ತೊಂದರೆ ಉಂಟಾಗುವಂತ ಸಂಭವ ಕೂಡ ಇದೆ. ಬೆಳ್ಳಿ ಇತರ ಲೋಹಗಳಿಂದ ಕೂಡ ಸಕ್ರಿಯವಾಗಿ ಮತ್ತು ವೇಗವಾಗಿ ಕರೆಂಟ್ ಮತ್ತು ಶಾಖವನ್ನ ವರ್ಗಾವಣೆ ಮಾಡ್ತವೆ. ಕಾಲಕ್ರಮೇಣ ಎಲೆಕ್ಟ್ರಿಫಿಕೇಶನ್ ಮತ್ತು AIಗಳ ಡಿಮ್ಯಾಂಡ್ ವೇಗವಾಗಿ ಹೆಚ್ಚಾಗ್ತಾ ಹೋದಂತೆ ಬೆಳ್ಳಿಯ ಖರೀದಿ ಕೂಡ ಅದರ ರೇಟ್ ನಂತೆಯೇ ಕಂಟ್ರೋಲ್ಗೆ ಸಿಗದ ಹಾಗೇನೆ ಏರಿಕೆ ಆಗ್ತಾ ಹೋಗುತ್ತೆ. 2016ರಲ್ಲಿ ಬೆಳ್ಳಿಯ ಪ್ರಮಾಣ 31,000 ಮೆಟ್ರಿಕ್ ನಷ್ಟು ಇತ್ತು. ಇನ್ನು 2024ರ ಹೊತ್ತಿಗೆ ಅದು 36,000 ಮೆಟ್ರಿಕ್ ಟನ್ ನಷ್ಟು ಆಯಿತು. ಬೆಳ್ಳಿಯ ಇಂಡಸ್ಟ್ರಿಯಲ್ ಬೇಡಿಕೆ ಮುಂಬರುವಂತ ದಿನಗಳಲ್ಲಿ ಗಣನೀಯವಾಗಿ ಏರಿಕೆಯನ್ನ ಕಾಣಲಿದೆ ಅಂತ ಹೇಳಲಾಗುತ್ತೆ. ಕಳೆದ 10 ವರ್ಷಗಳಿಂದ ಇದರ ಒಟ್ಟಾರೆ ಸಪ್ಲೈನಲ್ಲಿ ಕುಸಿತವಾಗಿದೆ. ಕಳೆದ 1.5 ವರ್ಷದ ಅವಧಿಯಲ್ಲಿ ಸೆಂಟ್ರಲ್ ಹಾಗೂ ಅಮೆರಿಕ ದಕ್ಷಿಣದಲ್ಲಿ ಬೆಳ್ಳಿಯ ಸರ್ಪ್ಲಸ್ ತೀವ್ರ ಕುಸಿತ ಕಂಡಿದೆ. ಏಕೆಂದರೆ ಈ ಒಂದು ವಲಯದಲ್ಲಿ ಅದಕ್ಕೆ ಬೇಡಿಕೆ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ಅದರ ಸಪ್ಲೈ ನಡೆದಿಲ್ಲ. 2024ರಲ್ಲಿ ಬೆಳ್ಳಿಯ ಬೇಡಿಕೆಯಲ್ಲಿ 3% ಅಷ್ಟು ಕಡಿಮೆಯಾಗಿತ್ತು ಹಾಗೂ ಅದು ಇನ್ನೂ ಕೂಡ ಕುಸಿತವನ್ನ ಕಾಣೋದರಲ್ಲಿತ್ತು. ಆದರೆ ಇಂಡಸ್ಟ್ರಿಯಲ್ ವಲಯದಲ್ಲಿ ಅದರ ಡಿಮ್ಯಾಂಡ್ ಮತ್ತು ಬಳಕೆ ಜಾಸ್ತಿ ಇದ್ದಂತ ಕಾರಣ ಅದು ಹೆಚ್ಚು ಕುಸಿತವನ್ನ ಕಾಣಲಿಲ್ಲ. ಇನ್ನು 2025ರಲ್ಲಿ ಇಂಡಸ್ಟ್ರಿಯಲ್ಗಳಲ್ಲಿ ಬೆಳ್ಳಿಯ ಬೇಡಿಕೆಯಲ್ಲಿ ಹೆಚ್ಚಾಗೋದ್ರ ಜೊತೆಗೆ ಇನ್ನೂ ಕೂಡ ಒಂದು ಮುಖ್ಯ ಘಟನೆ ಸಂಭವಿಸುತ್ತೆ ಹಾಗೂ ಈ ಒಂದು ಘಟನೆ ನಮ್ಮ ಭಾರತಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು. ಭಾರತದಂತ ಮಾರುಕಟ್ಟೆಗಳಲ್ಲಿ ಈ ಬೆಳ್ಳಿಯ ಡಿಮ್ಯಾಂಡ್ ಅತ್ಯಂತ ವೇಗವಾಗಿ ಹೆಚ್ಚಾಗಿದೆ. ಉಳಿದ ಕಡೆಗೆ ಹೋಲಿಸಿದ್ರೆ ಬೆಳ್ಳಿಯ ವ್ಯಾಪಾರ, ವಹಿವಾಟು ಹಾಗೂ ಅದರ ಬಳಕೆ ಜಾಸ್ತಿ ಹಾಗೂ 80% ಬೆಳ್ಳಿಯನ್ನ ಭಾರತ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಕಳೆದ ವರ್ಷ ನವೆಂಬರ್ ತಿಂಗಳ ದೀಪಾವಳಿಯ ಸಮಯದಲ್ಲಿ ಹಬ್ಬ ಹರಿದಿನಗಳ ಸಲುವಾಗಿ ಭಾರತದಲ್ಲಿ ಬೆಳ್ಳಿಗೆ ಇರುವಂತಹ ಬೇಡಿಕೆ ತನ್ನ ಉತ್ತುಂಗವನ್ನ ತಲುಪಿತ್ತು. ಏಕೆಂದ್ರೆ ಆಗ ಚಿನ್ನದ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಹೀಗಾಗಿ ಜನ ಚಿನ್ನದ ಬದಲಿಗೆ ಬೆಳ್ಳಿ ವಸ್ತುಗಳಿಗೆ ಮುಗಿಬಿದ್ರು. ಈ ಒಂದು ಕಾರಣದಿಂದಾಗಿ ದೂರದ ಬ್ರಿಟನ್ನಲ್ಲಿ ಬೆಳ್ಳಿಯ ಪ್ರಮಾಣ ಕುಸಿತವನ್ನ ಕಾಣ್ತು. ಏಕೆಂದ್ರೆ ಭಾರತ 50%ಕ್ಕಿಂತ ಕೂಡ ಹೆಚ್ಚಿನ ಪ್ರಮಾಣದ ಬೆಳ್ಳಿಯನ್ನ ಬ್ರಿಟನ್ ದೇಶದಿಂದಲೇ ಖರೀದಿ ಮಾಡಿತ್ತು. ಕಳೆದ ವರ್ಷ ಭಾರತದಲ್ಲಿ ಬೆಳ್ಳಿಗೆ ಇದ್ದಂತ ಬೇಡಿಕೆ ಯಾವ ರೇಂಜ್ಗೆ ಹೆಚ್ಚಾಯಿತು ಅಂದ್ರೆ, ಭಾರತದಲ್ಲಿ ಇದ್ದಂತ ಬೇಡಿಕೆಗೆ ಸಾಕಾಗುವಷ್ಟು ಪ್ರಮಾಣದ ಬೆಳ್ಳಿ ಅವ್ರ ಬಳಿ ಇರಲೇ ಇಲ್ಲ. 2022ರ ಜೂನ್ನಲ್ಲಿ ಅವ್ರ ಬಳಿ 31,000 ಮೆಟ್ರಿಕ್ ಟನ್ ಅಷ್ಟು ಬೆಳ್ಳಿ ಮಾತ್ರ ಇತ್ತು. ಆದರೆ 2020ರ ಮಾರ್ಚ್ ಹೊತ್ತಿಗೆ ಇದರಲ್ಲಿ ಸುಮಾರು 9,000 ಮೆಟ್ರಿಕ್ ಟನ್ ಅಷ್ಟು ಬೆಳ್ಳಿ ಅವ್ರಿಗೆ ಕಡಿಮೆ ಬಿತ್ತು. ಈ ಒಂದು ಕಾರಣದಿಂದ ಭಾರತದಲ್ಲಿ ಹೊಸ ಬೆಳ್ಳಿಯ ವಸ್ತುಗಳನ್ನ ಜನ ಖರೀದಿ ಮಾಡೋದಕ್ಕೆ ಮುಂದಾದ್ರೆ ಬ್ರಿಟನ್ನಲ್ಲಿ ಅದರ ಜನ ತಮ್ಮ ಬಳಿ ಇದ್ದಂತ ಹಳೆ ಬೆಳ್ಳಿಯ ವಸ್ತುಗಳನ್ನ ಅಂಗಡಿಗೆ ಮಾರೋದಕ್ಕೆ ಮುಗಿಬಿದ್ರು. ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಯ್ತು ಅಂದ್ರೆ, ಉದಾಹರಣೆಗೆ 200 ಪೌಂಡ್ಗೆ ಖರೀದಿ ಮಾಡದಂತ ಬೆಳ್ಳಿಯನ್ನ ಸುಮಾರು 1000 ಪೌಂಡ್ಗೆ ಮಾರುವಂತಾಯ್ತು. ಬ್ರಿಟನ್ನಿನ ಒಂದು ದೊಡ್ಡ ಕಂಪನಿಯ ಮಾಲೀಕರು ಈ ಬಗ್ಗೆ ಹೇಳಿದ್ರ ಪ್ರಕಾರ ಅವರ 30 ವರ್ಷದ ಬಿಸಿನೆಸ್ ಅನುಭವದಲ್ಲಿ ಇಂಥ ಒಂದು ವಿಲಕ್ಷಣವಾದ ವಿಚಿತ್ರವಾದಂತಹ ಬೆಳವಣಿಗೆಯನ್ನು ಅವರು ಕಂಡೇ ಇರಲಿಲ್ವಂತೆ. ಕೇವಲ 6 ತಿಂಗಳು ಮುನ್ನ ಬೆಳ್ಳಿಯ ಟೀ ಲೋಟ ಹಾಗೂ ಜಗ್ಗುಗಳನ್ನ 200 ಪೌಂಡ್ಗೆ ಅವರು ಖರೀದಿ ಮಾಡಿದ್ರು. ಆದ್ರೆ ಅದೇ ವಸ್ತುವನ್ನ ವಾಪಸ್ 1000 ಪೌಂಡ್ಗೆ ಮಾರುವಂತಾಯ್ತು. ಈಗ ಬೆಳ್ಳಿಯ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ನಿಮ್ ಹತ್ರ ಇರುವಂತಹ ಹಳೆಯ ಬೆಳ್ಳಿ ವಸ್ತುಗಳನ್ನ ಮಾರೋದಕ್ಕೆ ಅಥವಾ ಕೊಡೋದಕ್ಕೆ ಇದು ಸಕಾಲ ಅಂತ ಈ ವ್ಯಕ್ತಿ ಒಂದ್ ಕಡೆ ಬರ್ದ್ಕೊಂಡಿದ್ದಾರೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಬೆಳ್ಳಿಯ ರೇಟ್ ಖಂಡಿತವಾಗಿ ಇನ್ನಷ್ಟು ಜಾಸ್ತಿ ಆಗಲಿದೆ. ಹೀಗಾಗಿ ನಿಮ್ ಹತ್ರ ಇರುವಂತಹ ಹಳೆ ಬೆಳ್ಳಿಯನ್ನ ಇವತ್ತಿನ ರೇಟ್ಗೆ ಮಾರ್ತಿರೋ ಅಥವಾ ಇನ್ನಷ್ಟು ಕಾಲದ ನಂತರ ಮಾರ್ತಿರೋ ಅನ್ನೋದು ನಿಮಗ್ ಬಿಟ್ಟಂತ ವಿಚಾರ. ಈಗ ಜನ ಬೆಳ್ಳಿಯ ರೇಟನ್ನ ನೋಡಿ ಅದನ್ನ ಖರೀದಿ ಮಾಡುವಂತ ಬದಲು ತಮ್ಮ ಹತ್ರ ಇರುವಂತಹ ಹಳೆ ಬೆಳ್ಳಿಯ ವಿವಿಧ ಬಗೆಯ ವಸ್ತುಗಳನ್ನ ಒಳ್ಳೆ ಬೆಲೆಗೆ ಮಾರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಕಳೆದ ಹಲವು ವರ್ಷಗಳಲ್ಲಿ ಖರೀದಿ ಮಾಡದಂತ ಬೆಳ್ಳಿಯನ್ನ ಇವತ್ತು ಜನ ಒಂದೇ ಸಲಕ್ಕೆ ಮಾರೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ವರದಿಯನ್ನ ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಇಂಡಿಯಾ ಬುಲಿಯನ್ ಅಂಡ್ ಜ್ಯುವೆಲರ್ಸ್ ನ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ. ಈ ರೀತಿ ಬೆಳ್ಳಿಯನ್ನ ಮಾರಾಟ ಮಾಡೋರು ಕೇವಲ ಬ್ರಿಟನ್ ಹಾಗೂ ಭಾರತದಲ್ಲಿ ಮಾತ್ರ ಅಲ್ಲ, ದೂರದ ದೇಶ ಆದಂತ ಅಮೆರಿಕದಲ್ಲೂ ಕೂಡ ಜಾಸ್ತಿ ಆಗಿದ್ದಾರೆ. ಜನ ತಮ್ಮ ಹತ್ರ ಇರುವಂತಹ ಹಳೆಯ ಬೆಳ್ಳಿಯ ವಸ್ತುಗಳ ಜೊತೆಗೆ ಅವುಗಳೊಂದಿಗೆ ಇರುವಂತ ಅವರ ಜೀವನದ ನೆನಪುಗಳನ್ನು ಕೂಡ ಮಾರೋದಕ್ಕೆ ಮುಂದಾಗಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬೆಳ್ಳಿಯ ದರ ಯಾಕೆ ಜಾಸ್ತಿ ಆಯಿತು ಹಾಗೂ ಅದರ ಪರಿಣಾಮ ದೇಶ ಮತ್ತು ವಿಶ್ವದ ಅನೇಕ ಕಡೆ ಹೇಗಿದೆ ಅಂತ ನೀವು ತಿಳ್ಕೊಂಡ್ರಿ. ಇನ್ನು ಚಿನ್ನದ ರೇಟ್ ಬಗ್ಗೆ ಅಂತೂ ಹೇಳೋದೇ ಬೇಡ, ಅದು ದಿನೇ ದಿನೇ ರೇಸ್ನ ಕುದುರೆಯಂತೆ ಓಡ್ತಾನೆ ಇದೆ.
ಈ ಚಿನ್ನದ ರೇಟ್ ಯಾಕೆ ಈ ರೀತಿ ಜಾಸ್ತಿ ಆಗ್ತಾ ಇದೆ, ಇದರ ನಿಯಂತ್ರಣ ಹೇಗೆ, ಇದರಿಂದ ಆಗುವಂತ ಪರಿಣಾಮ ಏನು ಎಂಬ ಬಗ್ಗೆ ನಿಮ್ಗೆ ಪ್ರತ್ಯೇಕ ವಿಡಿಯೋ ಬೇಕಿದ್ದಲ್ಲಿ ಅದನ್ನ ಕಮೆಂಟ್ ನ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅದನ್ನ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.